ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಆ್ಯಕ್ಚುಲಿ ಸಂಡೇ ವ್ಲಾಗು. ನಾನು ಇವತ್ತು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸಂಡೇ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಜಯನಗರ್ಗೆ ಹೋಗಿದ್ವಿ. ಯಾಕೆ ಅಂದರೆ ಶಾಪಿಂಗ್ಗೆ ಅಂತ. ಗೌರಿ ಹಬ್ಬದ್ದು ಅಮೌಂಟ್ ಕೊಟ್ಟಿದ್ರು ಅಣ್ಣ, ಅದು ಸ್ಯಾರಿ ತೊಗೋಬೇಕಂದ್ಬಿಟ್ಟು ಅಮ್ಮನಿಗೆ ಮತ್ತು ನನಗೆ ಇಬ್ರಿಗೂ. ಹಾಗಾಗಿ ಸ್ಯಾರಿ ತೊಗೊಬರೋಣ ಅಂದ್ಬಿಟ್ಟು ನಾನು ಜಯನಗರ್ಗೆ ಹೋಗಿದ್ದೆ. ತುಂಬಾ ಲೇಟ್ ಆಯಿತು. 6:30 ಅನಿಸುತ್ತೆ ನಾವು ಹೋದಾಗ. ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡೆ, ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅಂದ್ಬಿಟ್ಟು, ಇಬ್ಬರೇ ಅಲ್ವಾ, 2 ವೀಲರಲ್ಲಿ ಹೋಗೋಣ ಅಂದ್ಬಿಟ್ಟು ಲೇಟ್ ಆಯಿತು. ಜೊತೆಗೆ 2 ವೀಲರ್ ಹೋದರೆ ಶಾಪಿಂಗ್ಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಆಗಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ 2 ವೀಲರೇ ಜಾಸ್ತಿ ತೊಗೊಂಬರ್ತಾರೆ. ಮಳೆ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಹೋಗೋಣ ಅಂದ್ಬಿಟ್ಟು ಹೊರಡ್ವಿ. ಅಲ್ಲಿಗೆ ಶಾಪಿಗೆ ಹೋಗೋಷ್ಟರಲ್ಲಿ ನಮಗೆ ಒಂದು 6:30 ಆಗೋಯಿತು. ಸರಿ, ಇನ್ನೇನು ಸ್ಯಾರಿ ಶಾಪಿಂಗ್ ಅಲ್ವಾ, ಇನ್ನೇನು ಬೇರೆ ಏನು ಇರಲ್ವಲ್ಲ, 1 ಅವರ್ ಅಂದ್ರೂ ಒಂದು 7:30-8 ಗಂಟೆ ಅಷ್ಟೇ ಮನೆಗೆ ಬರ್ಬೋದಲ್ಲ ಅಂದ್ಬಿಟ್ಟು ಹೊರಟ್ವಿ. ಹೋಗೋಷ್ಟರಲ್ಲಿ ಒಂದು 6:30 ಆಯಿತು. ಮಳೆ ಅಂತೂ ಮತ್ತೆ ಎಲ್ಲಿ ಬರುತ್ತೋ ಅಂದ್ಕೊಳ್ತಾ ಇದ್ದೆ ನಾನು. ಕೊಡೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಮಳೆ ಬರಲಿಲ್ಲ. ಆರಾಮಾಗಿ ಶಾಪಿಂಗ್ ಮಾಡೋಕ್ಕೆ ಈಸಿ ಆಯಿತು. ಸುಮಾರು ದಿನ ಆಗಿತ್ತು ನಾನು ಸ್ಯಾರಿಗೆ ಅಂತ ಜಯನಗರ್ಗೆ ಹೋಗಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಸರಿ ಅಂದ್ಬಿಟ್ಟು ಹೋದ್ವಿ ಶಾಪ್ಗೆ. ಅಲ್ಲಿ ಹೋದ ತಕ್ಷಣ ಗಣೇಶನ ದರ್ಶನ ಆಯಿತು. ತುಂಬ ಚೆನ್ನಾಗಿಟ್ಟಿದ್ರು ಗಣೇಶನ ಹೊರಗಡೆ. ಅಲ್ಲ, ಲಾಸ್ಟ್ ಟೈಮ್ ಹೋದಾಗೆಲ್ಲ ಅದೆಲ್ಲ ಇರಲಿಲ್ಲ, ಈಗ ಮಾಡಿರೋದು. ಅಲ್ಲಿ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ಯಾರೀಸ್ ಅಂತೂ ತುಂಬ ಇಷ್ಟ ಆಗುತ್ತೆ ಅಲ್ಲಿ. ಹಾಗಾಗಿ ನಾನು ತುಂಬ ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಏನಕ್ಕಪ್ಪ ಲೇಟಾಗಿ ಶಾಪಿಂಗ್ ಅಂದರೆ, ನಾನು ಹಬ್ಬ ಆದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಶಾಪಿಂಗ್ ಮಾಡಿರಲಿಲ್ಲ. ಹಬ್ಬ ಆದಮೇಲೆ ಅದು ಇದು ಕೆಲಸ ಸ್ವಲ್ಪ ಬ್ಯುಸಿ ಇದೆ. ಹಾಗಾಗಿ ಇವತ್ತು ಹೋಗಿದ್ದೀನಿ. ತೊಗೊಂಬರ್ಲೇಬೇಕು ಇವತ್ತು ಅಂದ್ಬಿಟ್ಟು. ಮತ್ತು ಸ್ಟಿಚಿಂಗ್ ಎಲ್ಲ ಕೊಡಬೇಕಲ್ಲ, ನೆಕ್ಸ್ಟ್ ಆಯುಧ ಪೂಜೆಗೆಲ್ಲ, ಆಫೀಸ್ ಪೂಜೆ ಎಲ್ಲ ಇರುತ್ತಲ್ಲ. ಸೊ ಅಷ್ಟರಲ್ಲಿ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಸುಮಾರು ಹೊತ್ತು, ಒಂದು ಅರ್ಧ ಗಂಟೆ ನೋಡಿದೆ. ಇಷ್ಟೊತ್ತು ಸ್ಯಾರಿನ ಹುಡುಕಿದ್ದು ನಾನಿದೆ ಫಸ್ಟ್ ಟೈಮ್ ಅನಿಸುತ್ತೆ. ಬೇಗನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತಾಯಿದ್ದೆ. ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ತೊಗೊಂಬಂದ್ಬಿಡ್ತಿದ್ದೆ. ಈ ಸರಿ ಅಮ್ಮಂಗೂ ತೊಗೋಬೇಕಿತ್ತಲ್ವ. ನಮಗೆ ಅಂದರೆ ಅದೇನೋ ಬೇಗ ಸೆಲೆಕ್ಟ್ ಆಗಿಬಿಡುತ್ತೆ. ಯಾವುದೋ ಒಂದು ಸ್ಯಾರಿ ನಮ್ಗೆ ಇಷ್ಟ ಆಗುತ್ತೆ, ಅದನ್ನು ತೊಗೊಬಂದ್ಬಿಟ್ಟಿರ್ತೀವಿ. ಅಮ್ಮಂಗೆ ತೊಗೊಳ್ಳುವಾಗ ಸ್ವಲ್ಪ ನೋಡಿ ತೊಗೋಬೇಕಲ್ಲ ಅಂದ್ಬಿಟ್ಟು ಲೇಟ್ ಆಯಿತು. ಮತ್ತು ಸ್ಯಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅವತ್ತು ಸ್ವಲ್ಪ ಒಂದು 8 ಗಂಟೆನೇ ಆಯಿತು. ನಾನು ತೊಗೊಳೋದೇ ಲೇಟ್ ಮಾಡಿದೆ. ಹಾಗಾಗಿ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮನೆಗೆ ಬಂದುಬಿಟ್ವಿ. ಮನೆಯಲ್ಲೇ ನಾನ್ ವೆಜ್ ಎಲ್ಲ ಮಾಡಿದ್ನಲ್ಲ ಅಂದ್ಬಿಟ್ಟು ಹೊರಗಡೆ ಎಲ್ಲ ಊಟ ಏನೂ ಮಾಡಿಲ್ಲ, ಮನೆಗೆ ಬಂದುಬಿಟ್ವಿ. ನಾನು ಇವಾಗ ತೋರಿಸ್ತಾ ಇರೋದು ಸ್ಯಾರಿ ತೊಗೊಂಡಿರೋದ್ರಲ್ಲಿ 2ರಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಅಮ್ಮಂಗೆ ಅಂತ ನಾನೇನು ಬೇರೆ ತೊಗೊಂಡಿಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅವ್ರು ಇಟ್ಕೊಳ್ಳಿ, ಆಮೇಲೆ ನನಗೆ ಒಂದು ಇಟ್ಕೊಳ್ಳೋಣ ಅಂದ್ಬಿಟ್ಟು. ಇಬ್ಬರದು ಸೇಮ್ ಪ್ರೈಸು. ಜೊತೆಗೆ ಇಬ್ಬರದು ಸೇಮ್ ಒಂದೇ ಥರ ಇದೆ. ಕಲರ್ ಚೇಂಜಸ್ ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಬ್ಲೂಗೆ ಒಂಥರ ಮರೂನ್ ಕಾಂಬಿನೇಷನು. ಬಾರ್ಡ್ರು ಯಾವ ಥರ ಇದೆಯೋ ಅದೇ ಥರ ಬ್ಲೌಸ್ ಪೀಸ್ ಕೂಡ ಇದೆ. ಕೋರಾ ಸಿಲ್ಕ್ ಸ್ಯಾರಿ ಅಂತ. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ. ಸಾಫ್ಟಾಗಿ ನಾವು ಹೇಗೆ ವೇರ್ ಮಾಡಿದ್ರೂ ಹಾಕ್ಕೊಂಡು ಕೆಲಸ ಕೂಡ ಮಾಡ್ಬೋದು, ಆ ಥರ ಇದೆ. ಜೊತೆಗೆ ಪ್ಲೇನ್ ಬಂದಿರೋದ್ರಿಂದ ಬ್ಲೌಸ್ ಪೀಸು ನಮಗೆ ಹೇಗೆ ಬೇಕಾಗಿ ವರ್ಕ್ ಕೂಡ ಮಾಡಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಪ್ಲೇನ್ ಹೊಲಿಸ್ಕೊಂಡ್ರು ಕೂಡ ತುಂಬ ಒಂಥರ ಅಫಿಷಿಯಲ್ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಷ್ಟ ಆಯಿತು ಕಲರ್. ನನಗಂತೂ ಯಾವಾಗಲೂ ಸ್ಕೈ ಬ್ಲೂ ಯಾವಾಗಲೂ ಇಷ್ಟ ಆಗುತ್ತೆ ನನಗೆ. ಆಲ್ಮೋಸ್ಟ್ ಸ್ಯಾರೀಸ್ ನನ್ನ ಹತ್ರ ತುಂಬಾ ಇದೆ ಆ ಕಲರಲ್ಲಿ. ನೋಡಬೇಕು ಅಮ್ಮ ಯಾವ್ದು ಇಟ್ಕೊಳ್ತಾರೆ. ನಾನು ಇದನ್ನ ನನಗೆ ಅಂದ್ಕೊಂಡಿದ್ದೀನಿ, ಆದರೆ ಅಮ್ಮನಿಗೆ ಅದು ಗ್ರೀನ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ಯಾರಿ ಅವ್ರಿಗೆ ಯಾವುದು ಇಷ್ಟ ಆದರೂ ಪರವಾಗಿಲ್ಲ, ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೊಡ್ತೀನಿ. ಸೊ 2 ಪ್ರೈಸು ಏನಂತ ಡಿಫ್ರೆನ್ಸ್ ಏನಿಲ್ಲ. ಒಂದು 4000, ಇನ್ನೊಂದು 4600 ಅನಿಸುತ್ತೆ. ಬಟ್ 2 ಒಂದೇ ಕ್ವಾಲಿಟಿ ಇದೆ. ಸೇಮ್ ಮೆಟೀರಿಯಲ್, ಸೇಮ್ ಕ್ವಾಲಿಟಿ ಸ್ಯಾರೀಸೇ. ವಿತೌಟ್ ಬಾರ್ಡ್ರ್ ಇದೆ, ಒಂದು ವಿತ್ ಬಾರ್ಡ್ರ್ ಇದೆ. ಅದಕ್ಕೆ ಸ್ವಲ್ಪ ಒಂಚೂರು ಒಂದು 600 ಜಾಸ್ತಿ ಆಯಿತು ಇದಕ್ಕೆ, ಗ್ರೀನ್ ಕಲರ್ ಸ್ಯಾರಿಗೆ. ಗ್ರೀನ್ ಅಂತೂ ತುಂಬ ಇಷ್ಟ ಆಯಿತು. ಅದಕ್ಕೊಂಥರ ಸಿಲ್ವರ್ ಕಲರ್ ಝೆರಿನಲ್ಲಿ ಸೆರಗ್ ಬಂದಿದೆ. ಮತ್ತು ಬ್ಲೌಸ್ ಪೀಸು ಕೂಡ ಹಾಗೆ ಬಂದಿದೆ. ಫುಲ್ ಪ್ಲೇನ್ ಇರೋದ್ರಿಂದ ಒಂಥರ ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದೆ. ಸ್ಯಾರಿ ಅಂಗಡಿಗೆ ಹೋದಾಗ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ನನಗೆ ಆಗ್ಬಿಡುತ್ತೆ ಪ್ರತಿ ಸ್ಯಾರಿ ಹೋದಾಗ್ಲೂ. ಬಟ್ ಕಾಟನ್ ಸ್ಯಾರೀಸ್ ನಾನು ಜಾಸ್ತಿ ಆಲ್ಮೋಸ್ಟ್ ತೊಗೊಳ್ತೀನಿ. ಇದು ಕೋರಾ ಸಿಲ್ಕ್ ಸ್ಯಾರಿ ಒಂಥರ ಡಿಫ್ರೆಂಟಾಗಿತ್ತು. ನನ್ನ ಹತ್ರ ಕೂಡ ಇರಲಿಲ್ಲ, ಅಮ್ಮನ ಹತ್ರ ಕೂಡ ಇರಲಿಲ್ಲ ಇದು. ಹಾಗಾಗಿ ಇದೇ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ನಮ್ಮ ಅಮ್ಮನ ಹತ್ರ ಇರಲಿಲ್ಲ ಕಲರು. ನನಗೆ ಗ್ರೀನ್ ಕಲರ್ ಒಂಥರ ಕಲರ್ ಇದು, ಅದು ಆ ಥರ ಇರಲಿಲ್ಲ ಅವ್ರ ಹತ್ರ, ಅದಕ್ಕೆ ತೊಗೊಂಡಿದ್ದೀನಿ. ಬಟ್ ಅವ್ರಿಗೆ ಇಷ್ಟ ಆದರೆ ಇದನ್ನು ಕೊಡ್ತೀನಿ. ನಾನು ಅವ್ರಿಗೆ ಅದು ಇಷ್ಟ ಆದರೆ ಅವ್ರು ಅದನ್ನೇ ಇಟ್ಕೊಳ್ಳಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬಟ್ 2 ಸ್ಯಾರಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಒಂದು ಎಕ್ಸ್ಟ್ರಾ ಬೇರೆ ಆಯಿತು. ಅಲ್ಲಿ ಹೊರಗಡೆ ಹಾಕಿದ್ರಲ್ಲ, ಒಂದಷ್ಟು ಸ್ಯಾರೀಸ್ ಹಾಕಿದ್ರು. ಅದ್ರದ್ದು ನೋಡಿದ ತಕ್ಷಣ ಇದೇನೋ ಒಂಥರ ಡಿಫ್ರೆಂಟಾಗಿದೆ ಅನ್ನಿಸ್ತು. ಕಲರ್ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಇರಲಿ ಅಂದ್ಬಿಟ್ಟು ಸಿಂಪಲಾಗಿ ಒಂದು 760 ರೂಪೀಸ್ ಅಷ್ಟೇ, 760 ರೂಪೀಸ್ ಅಷ್ಟೇ ಈ ಸ್ಯಾರಿ. ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು
ಜೊತೆಗೆ ಅದನ್ನು ಹಾಕ್ಕೊಂಡು ಬಿಲ್ ಹಾಕ್ಸ್ಕೊಂಡು ತೊಗೊಂಡು ಬಂದೆ. ನಾನು ಯಾವಾಗ ಸ್ಯಾರಿ ಅಂಗಡಿಗೆ ಹೋದರೂ ಅಷ್ಟೇ ಫಸ್ಟು ಜಾಸ್ತಿ ಬಜೆಟ್ ಸ್ಯಾರೀಸ್ ನೋಡ್ಬಿಟ್ಟಿರ್ತೀನಿ, ಸೆಲೆಕ್ಟ್ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಒಂದೆರಡು ಸಿಂಪಲ್ ಸ್ಯಾರೀಸ್ ಜೊತೆಗೆ ಇದೇ ಇರುತ್ತೆ. ಹಾಗೆ ನಮ್ಮ ಮನೆಯವರು ನಾನು ಸ್ಯಾರೀಸ್ ತೊಗೊಳ್ಳೋವರೆಗೂ ಸುಮ್ಮನೆ ಕೂತಿದ್ರು ಫೋನ್ ನೋಡಿಕೊಂಡು. ಅವ್ರ ಸ್ಯಾರೀಸ್ಗೆಲ್ಲ ಏನೂ ಬರೋದಿಲ್ಲ, ಅವ್ರಿಗೆ ಗೊತ್ತು ನನ್ನ ಸೆಲೆಕ್ಷನ್ ಅವಳೇನೋ ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಕೂತಿರುವಾಗ ಎಲ್ಲ ಹೊರಗಡೆ ಎಲ್ಲ ಈ ಜ್ಯುವೆಲ್ರೀಸ್ ಎಲ್ಲ ಹಾಕಿದ್ರಲ್ಲ, ಹಾಗೇ ನೋಡ್ತಾ ಇದ್ರು ನೋಡೋಣ ಅಂದ್ಬಿಟ್ಟು. ಆಮೇಲೆ ನೋಡಿಬಿಟ್ಟು ಇದೇನೋ ಚೆನ್ನಾಗಿದೆ ತಗೋ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಅವರೇ ತೊಗೊಟ್ಟಿರೋಂಥ ಸರ ಇದು. ಯಾವಾಗಲೂ ಅವ್ರು ಈ ಥರ ಎಲ್ಲ ತೊಗೊಳೋದು ನೋಡೋದು ತೊಗೊಂಬರೋದು ಅವೆಲ್ಲ ಇಲ್ಲ. ನಾನು ಹಾಕೊಳ್ತೀನೋ ಇಲ್ವೋ, ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಅವ್ರು ಯಾವಾಗಲೂ ತೊಗೊಬರಲ್ಲ. ಬಟ್ ಇದನ್ನೇನೋ ಅವ್ರು ಇಷ್ಟಪಟ್ಟು ನಾನು ಸ್ಯಾರಿ ಸೆಲೆಕ್ಟ್ ಮಾಡೋಷ್ಟಲ್ಲ ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. 700 ಅನಿಸುತ್ತೆ ಸೆಟ್ ಇದು. ಎಷ್ಟು ಕೊಟ್ಟರೋ ಗೊತ್ತಿಲ್ಲ, ನಾನು ಬಿಲ್ ಹಾಕೋಗ್ಲು ನಾನು ಹೋಗಲಿಲ್ಲ, ನಾನು ಸ್ಯಾರಿ ಸೆಲೆಕ್ಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೆ. ಚೆನ್ನಾಗಿದೆ, ಇಯರಿಂಗು ಪ್ಲಸ್ ಅದು ಸರ ಎರಡೂ ಸೇರಿ 700 ಆಗಿದೆ. ಹಾಗೆಯೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಂಡೇ ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನಿದು ಮಂಡೇ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ. ಮಂಡೇ ಎಕ್ಸಾಮ್ಸ್ ಇತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಅವರು ಹಾಫ್ ಡೇ ಒಂದು 12:30 1 o'clock ಒಳಗಡೆ ಮನೆಗೆಲ್ಲ ಬಂದುಬಿಟ್ರು ಅವರು. ಅವ್ರಿಗೆ ಸ್ವಲ್ಪ ಬಂದ ತಕ್ಷಣ ಒಂದು ಆರೆಂಜ್ ಇತ್ತು ಮನೇಲಿ, ತುಂಬಾ ಆರೆಂಜ್ ಜ್ಯೂಸ್ ಮಾಡಿಕೊಟ್ಟೆ. ಅದನ್ನೆಲ್ಲ ಕುಡಿದ್ಬಿಟ್ಟು ನಾನು ಸ್ವಲ್ಪ ಮಂಡೇ ಅಲ್ವಾ ಹಾಗಾಗಿ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದೆ, ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದಾನೆ, ದೊಡ್ಡದು ಹೆಲ್ಪ್ ಮಾಡ್ತಾಯಿದ್ದೆ, ಚಿಕ್ಕದು ಬಾಲಲ್ಲಿ ಆಟ ಆಡ್ತಾಯಿದ್ದೆ. ಅದು ಯಾವಾಗಲೂ ಹಂಗೆ, ಏನೂ ಕೆಲಸಕ್ಕೂ ಬರೋದಿಲ್ಲ, ಆಟ ಆಡೋದು ಅಷ್ಟೇ ಅದು ಕೆಲಸ ಆಗ್ಬಿಟ್ಟಿರುತ್ತೆ. ದೊಡ್ಡವನು ನನಗೆ ಹೆಲ್ಪ್ ಮಾಡೋದ್ರಲ್ಲಿ ತುಂಬ ಯಾವಾಗಲೂ ಹೆಲ್ಪ್ ಮಾಡುತ್ತಾನೆ ಚೆನ್ನಾಗಿ. ಆಮೇಲೆ ಸ್ವಲ್ಪ ರಾಗಿ ಎಲ್ಲ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಒಣಗಿಸಿದ್ನಲ್ಲ, ಅದೆಲ್ಲ ನೀಟಾಗಿ ಡ್ರೈ ಆಗಿತ್ತು. ಅದನ್ನು ಮಿಲ್ಗೆ ಕೂಡ ಹಾಕ್ಸ್ಕೊಬಂದ ಅವನೇ ಹೋಗ್ಬಿಟ್ಟು. ಅವನೇ ಹೋಗ್ತಾನೆ, ಇವಾಗೆಲ್ಲ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ಮಿಲ್ಗೆಲ್ಲ ಹೋಗ್ಬಿಟ್ಟು ಅವನೇ ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದ. ಸೊ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಹೇಗೆ ವಿಡಿಯೋನ ನೋಡ್ತಾಯಿರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.